ಕತೆ ಬರೆದಿಲ್ಲ, ಬರೆದಿದ್ದೆ ಒಂದು ಕಾಲಕ್ಕೆ. ಅವನು ನನ್ನ ತಮ್ಮ ಅವನಿಗೇನ ತಿನ್ಲಿಕ್ಕೆ ಆಸೆ ಆಗಿ ಅವನು ರದ್ದಿ ಹಾಕಿಬಿಟ್ಟ. ಅಲ್ಲಿಂದ ಕತೆ ಬರೀದೇ ಬಿಟ್ಬಿಟ್ಟೆ. ನಾನು ಕವಿತೆನೇ ಬರೀಬೇಕು ಅಂತ ತಿಳ್ಕೊಂಡು ಇವತ್ತಿಗೂ ನಾನು ಕವಿಯಾಗೆ ನಾನು ನಿಮಗೆ ಅಲ್ಲದೆ ಸುಮ್ಮನೆ ಹಾಗೆ ಎಲ್ಲರ ಬಾಯಲ್ಲಿ ಇದೀನಿ ಅಂತ ತಿಳ್ಕೊಂಡು ಅಂತಾನೆ ಇವರೆಲ್ಲರೂ ನಾವೆಲ್ಲರೂ ಕೂಡಿನೇ ನಿಮ್ಮ ಜೊತೆನೆ ರವೀಂದ್ರ ಮುದ್ದಿಯವರ ಈ ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯನ್ನು ಇವತ್ತು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಲೋಕಾರ್ಪಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಅದಕ್ಕೆ ರವೀಂದ್ರ ಅವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಹೇಳಿದರು. ನಾನು ಭಾಳಷ್ಟು ಜನನ್ನ ಹಾಡನ್ನು ಬಡವನಾದರೆ ರೂಪಿಯೇ ಇದು ಅದಕ್ಕೆ ನೀವೆಲ್ಲರೂ ಬಹುಶಃ ಲಗ್ನ ಆದವ್ರು ಬಂದುಬಿಟ್ಟಿದ್ದೀರಿ ನನ್ನ ಎದುರಿಗೆ. ನಾವು ಲಗ್ನ ಆಗಿದ್ದೀವಿ, ನೀವು ಮೇಡಮ್ಗಳು ಲಗ್ನ ಆಗಿದ್ದಾರೆ. ಅದಕ್ಕೆ ದಯವಿಟ್ಟು ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೀವು ಇವತ್ತು ಅಚಾನಕ್ ಇವತ್ತಿನಕ್ಕಂದ್ರೆ ನಾಳೆ ಆದರೂ ನಿಮ್ಮ ಮನೆಯವರಿಗೆ ಒಂದು ಕೈ ತುತ್ತು ತಿನ್ನಿಸ್ಬೇಕು. ಯಾಕಂದರೆ ನೀವು ತಿನ್ನಿಸ್ಲಿಲ್ಲ ಅಂದರೆ ನೀವು ಅವ್ರ ಕಡೆಯಿಂದ ತಿನ್ನಿಸ್ಕೋಬೇಕು ಅಂತ ಹೀಗೆ. ಯಾಕಂದರೆ ಕೈತುತ್ತಿನಲ್ಲಿ ಬಹಳಷ್ಟು ತಾಯಿಯ ಕೈತಿತ್ತು, ಅಣ್ಣನ ಕೈತಿತ್ತು, ತಂದೆಯ ಕೈತಿತ್ತು, ಪ್ರೇಯಸಿಯ ಕೈತಿತ್ತು, ಆನಂತರ ಪ್ರಿಯಕರನ ಕೈತಿತ್ತು. ಇದಕ್ಕೆ ಯಾವ ಗಳಿಗೆಯಲ್ಲಿ ಇದನ್ನು ಬರದ್ನೆ ಅಂತಾರೆ. ಅದು ಇವತ್ತು ನನ್ನನ್ನು ನಿಮ್ಮೆದುರಿಗೆ ನಿಲ್ಲಿಸ್ತಕ್ಕಂಥ ರವೀಂದ್ರ ಮುದ್ದಿಯವರ ಮುಖಾಂತರ ನಿಲ್ಲಿಸಿದೆ. ಮುಖ್ಯವಾಗಿ